ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ಅಗ್ನಿ ಕಾಟ ನೋಡೋಕ್ಕಾಗಲ್ಲ ಪಾಪ. ಅವನು ಎಷ್ಟು ವ್ಯಥೆ ಪಡ್ತಿದ್ದಾನೆ ಅಂದರೆ, ಸಾಕ್ಷಿನ ನೋಡಿದ ತಕ್ಷಣ ಫಿದಾ ಆಗೋಗ್ಬಿಟ್ಟಿದ್ದಾನೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ಹೇಳೋಕ್ಕೋದ್ರೂ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ ಅವನಿಗೆ. ಏನು ಮಾಡಬೇಕು ಅಂತಲೂ ಅದು ಮರ್ತೋಗುತ್ತೆ. ಕಾರು ಓಡಿಸೋದೇ ಮರ್ತೋಗುತ್ತೆ. ಹೀಗೆ ಏನಕ್ಕೆ ಹಂಗಾಗ್ತಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿರಬೇಕು. ಸಾಕ್ಷಿ ಏನಕ್ಕೆ ಈ ಮನುಷ್ಯ ಹಿಂಗೆ ಆಡ್ತಾನೆ, ಒಂದು ಸಲ ಹಂಗಿರ್ತಾನೆ, ಒಂದು ಸಲ ಹಿಂಗಿರ್ತಾನೆ, ಅವಳಿಗೆ ಕನ್ಫ್ಯೂಸು. ಅಲ್ಲಿ ಅರವಿಂದ್ ಬೇಗ ಬಾ ಅಮ್ಮ, ಇದು ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಅಂತ ಆಯಪ್ಪ ಅಲ್ಲಿ ಹೇಳಿದ್ದಾನೆ. ಈ ಅಗ್ನಿ ಕರ್ಕೊಂಡು ಹೋಗ್ತೀನಿ, ನಾನು ಮನೆಗೆ ಹೋಗ್ತಾಯಿದ್ದೀನಿ ಅಂತಾನೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಬರ್ತಿದ್ದಾನೆ. ಬಂದರೆ ಕಾರೇ ಸ್ಟಾರ್ಟ್ ಮಾಡ್ತಾಯಿಲ್ಲ, ಬರೀ ಅವಳ ಮುಖ ನೋಡೋದು, ಅದೇನೋನು ಮಾತಾಡೋದು ಹಾಗೆ ಮಾಡ್ತಿದ್ದಾನೆ. ಅಯ್ಯೋ ಲೂಸ ಈ ಅಪ್ಪ ಯಾಕೆ ಹಿಂಗೆ ಆಡ್ತಾನೆ ಅಂತ ಇವಳು ತಲೆ ಕೆಡಿಸ್ಕೊಂಡಿದ್ದಾಳೆ. ಆಮೇಲೆ ಸರಿ ಅಂತೂ ಇಂತೂ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ. ಹೊರಟ ಮೇಲೆ ಏನಾಗುತ್ತೆ, ದಾರಿಲಿ ಅವಳು ನಿದ್ದೆ ಮಾಡಿಬಿಡ್ತಾಳೆ. ಈ ಲೂಸ್ ಹತ್ರ ಎಷ್ಟು ಮಾತಾಡೋದು ಅಂತೇಳ್ಬಿಟ್ಟು, ಏನು ಮಾತಾಡೋಕ್ಕೆ ಹೋದ್ರು ಉಲ್ಟಾ ಮಾತಾಡ್ತಾನೆ ಅಂತೇಳ್ಬಿಟ್ಟು ಅವಳು ನಿದ್ದೆ ಮಾಡಿಬಿಡ್ತಾಳೆ. ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ. ಮನೆ ಹತ್ರ ಹೋಗಿ ಕಾರ್ ನಿಲ್ಲುತ್ತೆ. ಎಬ್ಬಿಸ್ಬೇಕು, ಹೆಂಗೆ ಎಬ್ಬಿಸೋದು ಅಂತ ಎಬ್ಬಿಸಿದ್ರೆ ಎಲ್ಲಿ ಮುಟ್ಟಿ ಎಬ್ಬಿಸಿದ್ರೆ ಎಲ್ಲಿ ಕಿರ್ಚಾಡ್ಬಿಡ್ತಾಳೋ, ಕೂಗಾಡ್ಬಿಡ್ತಾಳೋ. ಆಮೇಲೆ ಗೋವಿಂದ ಬಂದು ಶನಿ ಕಾಟ, ಆ ಕಾಟ, ಈ ಕಾಟ ಅಂತ ಏನೇನೋ ಸುರು ಹಚ್ಕೊಬಿಡ್ತಾನೆ. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾನೆ. ಇನ್ನೇನು ಮುಟ್ಟಿ ಎದ್ದಿಸೋಣ ಅನ್ನೋ ಅಷ್ಟರೊಳಗೆ ಅವಳೇ ಎದ್ದುಬಿಟ್ಟು ಈ ಮನುಷ್ಯ ಯಾಕೆ ಹಿಂಗೆ ಆಡ್ತಾನೆ ಅಂತ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ. ರೀ ನಾನೇನು ಮಾಡಿಲ್ಲ, ಎದ್ದಿಸೋಣ ಅಂತಿದ್ದೆ ಅಷ್ಟೇ, ಮಲಗಿದ್ರಲ್ಲ ಎಬ್ಬಿಸೋಣ ಅಂತಿದ್ದೆ ಅಷ್ಟೇ ಅಂತಾನೆ. ಅಯ್ಯೋ ಸರಿ ಅಂತೇಳ್ಬಿಟ್ಟು ಅವಳು ಆಯಿತು ಹೋಗೋಣ ಸರ್, ಲೇಟ್ ಆಗುತ್ತೆ, ಹೋಗೋಣ ಅಂತಿರ್ತಾಳೆ. ಆಯ್ತು ಹೋಗೋಣ ಅಂತ ಹಂಗೆ. ಆಮೇಲಂತೂ ಇಂತೂ ಕಾರ್ ಸ್ಟಾರ್ಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ದಾನೆ. ಅವಳು ನೋಡಿ ಅತ್ಲೆಗೆ ಅದು ನಿದ್ದೆ ಮಾಡಿದ್ಲು ಅಂತ ಹೇಳಿದ್ನಲ್ಲ, ನಿದ್ದೆ ಮಾಡ್ಕೊಂಡು ಬಿಡ್ತಾಳೆ. ಆಮೇಲೆ ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ತಾನೆ. ಅಲ್ಲಿ ಎಬ್ಬಿಸೋಕೆ ಹೋಗ್ತಾನೆ. ಅಲ್ಲೇ ಅರ್ಧ ಗಂಟೆ ಆಗೋಗುತ್ತೆ. ಏಳ್ಸೋದ ಬೇಡವಾ ಅಂತೇಳ್ಬಿಟ್ಟು ಮುಟ್ಟೆಬ್ಬಿಸ್ಲಾ ಅಥವಾ ಏನು ಮಾಡಲಿ ಅಂತ ಯೋಚನೆ ಅವನಿಗೆ. ಮುಟ್ಟಿದ್ರೆ ಎಲ್ಲಿ ಕಿರ್ಚಾಡ್ಬಿಡ್ತಾಳೋ, ಆಮೇಲೆ ಮನೆಯವರೆಲ್ಲ ಎಲ್ಲಿ ಗೋವಿಂದ ಬಂದ್ಬಿಡ್ತಾನೋ ಅನ್ನೋ ಭಯ ಬೇರೆ. ಏನು ಮಾಡಲಿ, ಯಾವ ಥರ ಎದುರಿಸ್ಲಿ ಅಂತೇಳಿ ಯೋಚನೆ ಮಾಡಿಕೊಂಡೇ ಇರ್ತಾನೆ. ಅಷ್ಟೊತ್ತಿಗೆ ಬೆಲ್ಟಾರ ತೆಗಿಯೋಣ ಅಂತೇಳಿ ಬಗ್ಗಕ್ಕೆ ಹೋಯ್ತಾನೆ. ಅಷ್ಟೊತ್ತಿಗೆ ಅವಳೇ ಎಚ್ಚರ ಆಗ್ಬಿಟ್ಟು ಕಣ್ಬಿಟ್ಟು ಅವನ್ನೇ ನೋಡಿಬಿಟ್ಟು ಏನು ಸರ್ ಅಂತಾಳೆ. ಏನಿಲ್ಲ, ತಪ್ಪು ತಿಳ್ಕೊಬೇಡಿ, ಎದ್ದಿಸೋಣ ಅಂತ ಬಂದೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಅವನು ಆವಾಗ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಸ್ಟೇರ್ ಕೇಸಲ್ಲಿ ಒಂದು ರಾತ್ರಿ ಎಲ್ಲ ಕೂಡಾಕಿತ್ತು, ಅವನ ತೊಡೆ ಮೇಲೆ ಮನಗಿದ್ದು ನಿದ್ದೆ ಬಂದು, ಆಮೇಲೆ ಅವನು ಮುಂಗುರುಳನ್ನು ಹಿಂಗೆ ಕೈಯಲ್ಲಿ ಇದು ಮಾಡೋಕ್ಕೆ ಹೋದಾಗ ಇವಳು ಅರ್ಚಿದ್ದು ಎಲ್ಲ ನೆನ್ಕೊಂಡು ಅಯ್ಯಪ್ಪ ಮೈ ಬಿಸಿ ಆಗೋಯ್ತು ಅನ್ನಂಗೆ ಎದ್ರುಕೊಂಡು ಹಂಗೆ ಸುಮ್ಮನಾಗ್ಬಿಡ್ತಾನೆ. ಬೆರಳಲ್ಲಿ ಹಿಂಗೆ ಅನ್ನನ ಅಂತ ಹೋದಾಗ ಚೂರು ಟಚ್ಚಾಗಿ ಎಚ್ಚರ ಆಗ್ತಾಳಷ್ಟೆ. ಆಗಲೇ ಮುಖ ನೋಡ್ತಾಳೆ ಡೈರೆಕ್ಟಾಗಿ, ಏನು ಸರ್ ಇದು ಅಂತ ಹೇಳ್ಬಿಟ್ಟು. ಆಗ ಸರಿ ಅಂತೇಳಿ ಅಲ್ಲಿಂದ ಇಳಿದು ಹೋಗ್ತಾರೆ ಮನೆ ಒಳಗೆ ಹೋಗಿ ಅಲ್ಲಿ ಗೋವಿಂದ, ಅದಿತಿ, ಚಿಕ್ಕಮ್ಮ ಎಲ್ಲ ಇರ್ತಾರೆ. ಅರವಿಂದ ಸರ್ ಕೂಡ ಇರ್ತಾನೆ. ರಿಪೋರ್ಟ್ ಎಲ್ಲ ಕೊಡ್ತಾಳೆ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಮಾತುಕತೆ ಆಗುತ್ತೆ. ಇಬ್ಬರು ಬಂದ್ರ ಸರ್, ಕಾರಲ್ಲಿ ಹಿಂಗೆ ಬಂದ್ರ ಅಂತ ಅವನು ಗೋವಿಂದ ಸ್ವಲ್ಪ ಹೊತ್ತು ತಮಾಷೆ ಮಾಡ್ತಾನೆ. ಹೀಗೆ ಇವ್ರದ್ದು ಲವ್ ಸ್ಟೋರಿ ನಡೀತಾನೇ ಇದೆ. ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಅವಳನ್ನು ಮುಟ್ಟೋಕ್ಕೂ ಭಯಪಡ್ತಾನೆ. ಏಕೆಂದರೆ ಅವಳು ಹಂಗೆ ಕಿರ್ಚಿಬಿಟ್ಟಿದ್ಲಲ್ಲ, ಅದಕ್ಕೆ ಮುಟ್ಟೋಕ್ಕೂ ಭಯಪಡ್ತಾನೆ. ಏನೂ ಇದೇ ಮಾಡಲ್ಲ. ಆ ಥರ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಅದನ್ನು ಯೋಚನೆ ಮಾಡ್ಕೊಂಡು ಬರ್ತಾನೆ. ಯಪ್ಪ ಕೂಗಾಡ್ಬಿಡ್ತಾಳೆ, ಕಿರ್ಚಾಡ್ಬಿಡ್ತಾಳೆ ಅಂತೇಳ್ಬಿಟ್ಟು. ಆಗ ಅದಕ್ಕೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಮಾಡಲಿಕ್ಕೆ ಹೋಗಲ್ಲ. ಆದರೂ ಇವ್ರದ್ದು ಲವ್ ದೂರದಿಂದನೇ ನಡೀತಾ ಇದೆ. ಬರ್ತಾ ಅವಳಿಗೂ ಇಷ್ಟ ಆಗ್ತಿದೆ ಅನಿಸುತ್ತೆ, ಇವನಿಗೂ ಇಷ್ಟ ಆಗ್ತಾಯಿದೆ. ಹೀಗೆ ಇವ್ರ ಕಥೆಗಳು ಮುಂದೆ ಹೆಂಗೆ ಓಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಇವರಿಬ್ಬರು ಮದುವೆ ಆಗ್ತಾರೋ ಅಥವಾ ಬೇರೆ ಆಗ್ತಾರೋ
ಅದು ಗೊತ್ತಿಲ್ಲ. ಸಿಚುವೇಶನಿಗೆ ತಕ್ಕ ಹಾಗೆಯೇ ಇವರು ಮುಂದುವರಿಬೇಕಾಗುತ್ತೆ. ಈ ಕಡೆ ಬಂದು ಮಂಜೂರಿ ಮನೆಯಲ್ಲಿ ಇವೆರಡು ಅಕ್ಕ ತಂಗಿರು ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಈ ಡ್ರೆಸ್ಸಿಗೆ ಇಷ್ಟು ಕಣೆ, ಈ ಡ್ರೆಸ್ಸಿಗೆ ಇಷ್ಟು ಕಣೆ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಣೆ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಣೆ ಅಂತ ಈ ಸಿಂಧು ಬಿಂದು ಇವೆರಡು ಕೂತ್ಕೊಂಡು ನೋಡ್ತಾ ಇರ್ತವೆ. ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ. ರಾಜು ಏನೋ ಸೆಂಟೆನ್ಸ್ ಹೇಳಿರ್ತಾನೆ, ಆ ಸೆಂಟೆನ್ಸಿಗೆ ಅವಳಿಗೆ ಅರ್ಥ ಗೊತ್ತಿರಲ್ಲ. ಅರ್ಥ ಕೇಳೋಕ್ಕೆ ಅಂತ ಬರ್ತಾಳೆ. ಕೊನೆಗೂ ಆ ಸೆಂಟೆನ್ಸಿಗೆ ಆ ಹೆಣ್ಮಕ್ಳಿಗೆ ಕೇಳಿದಾಗ ಅವಕ್ಕೂ ಏನೂ ಗೊತ್ತಾಗಲ್ಲ. ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿದ್ರೂ ಏನೂ ಪ್ರಯೋಜನ ಇಲ್ವಲ್ಲ ಇವು ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿಕಾ ಅಲ್ಲಿರ್ತಾಳೆ. ಭೂಮಿ ಅತ್ತೆ ನಾನು ಹೇಳ್ತೀನಿ ಸೆಂಟೆನ್ಸ್ ಏನು ಅಂತೇಳ್ಬಿಟ್ಟು ಅಂತ. ಹೇಳಮ್ಮ ನೀನು ಅಂತಾನೆ. ಆಮೇಲೆ ಹೇಳ್ತಾಳೆ, ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅನ್ನಂಗೆ ಈ ಮಾತಿನ ಅರ್ಥ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾನು ಅವಳನ್ನು ಪಡೆದೇ ಏನೇ ವಸ್ತುನಲ್ಲಿ ಅದು ಪಡೆದೇ ಪಡಿತೀನಿ, ನಾನು ಬಿಟ್ಕೊಡಲ್ಲ ಅಂತ ಅದರ ಅರ್ಥ ಅಂತ ಹೇಳ್ತಾಳೆ. ಆವಾಗ ಈ ಹುಡುಗಿರಿಗಿಬ್ರಿಗೂ ಚಿಮಾರಿ ಹಾಕಿ ಅಲ್ಲಿಂದ ಎದ್ದೋಗ್ತಾಳೆ. ಭೂಮಿ ಹೋಗ್ಬಿಡ್ತಾಳಲ್ಲ ಫಸ್ಟೇ ಎದ್ದು. ಆಮೇಲೆ ಇವಳು ಚಿಮಾರಿ ಹಾಕಿ ಎದ್ದೋಗ್ತಾಳೆ. ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷ ಲಕ್ಷ ಸುರಿದು ಓದಿಸಿದ್ದು ನಿಮ್ಮ ವೇಸ್ಟು, ಏನಾರು ಗೊತ್ತಿದೆಯಾ ನೋಡು ಹೆಂಗೆ ಹೇಳ್ತಾಳೆ ಅವಳು ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇನ್ನು ಅದು ಆಗೋಯ್ತು. ಅದು ಮುಗಿಸ್ಕೊಂಡು ಇವ್ರು ಡಿಸ್ಕಸ್ ಎಲ್ಲ ಮುಗಿಯುತ್ತೆ. ಡಿಸ್ಕಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಇನ್ನೂ ಸಾಕ್ಷಿ ಮನೆಗೆ ಬಂದಿಲ್ಲ. ಅಂದರೆ ಅರವಿಂದ ಮನೆಗೆ ಹೋಗಿದ್ದಾಳೆ, ಇಲ್ಲಿಗೆ ಇನ್ನೂ ಬಂದಿಲ್ಲ. ಇಲ್ಲಿ ಬರೋ ಟೈಮಿಗೆ ಕತ್ಲೆ ಆಗುತ್ತೆ. ಅವಳು ಅಲ್ಲಿ ಆಫೀಸಿಂದ ಅಗ್ನಿ ಮನೆಗೆ ಹೋಗಬೇಕು, ಅಗ್ನಿ ಮನೆಯಿಂದ ಅರವಿಂದಿಗೆ ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಆಮೇಲೆ ಅಲ್ಲಿಂದ ಅದಿತಿ ಹತ್ರ ಮಾತಾಡಬೇಕು, ಅಲ್ಲಿಂದ ಅವಳು ಮನೆಗೆ ಬರಬೇಕು. ಅಂದರೆ ಕಂಪ್ನಿ ಕಾರೇ ಬರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಲೇಟ್ ಆಗುತ್ತೆ. ಇವು ಮನೆಯಲ್ಲಿ ಏನೇನೆಲ್ಲ ಮಾತಾಡ್ಕೋತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.